ಲಲಿತಾ ಅವ್ರನ್ನ ನೋಡಿ, ಆಂಟಿ ನಿಮಗೆ ಅಂಕಲ್ಗೆ ಏನು ಬೇಕೋ ಆರ್ಡರ್ ಮಾಡಿ ಅಂದ ಸಾಮ್ರಾಟ್. ರಾಮಕೃಷ್ಣ ಅವರು ಕೋಪದಿಂದ ಮುಖ ತಿರುಗಿಸ್ಕೊಳ್ತಾ, ನನಗೇನು ಬೇಡ, ಅವನ ದುಡ್ಡಿನಿಂದ ಬರೋ ವಾಟರ್ ಕೂಡ ನನಗೆ ವಿಷಕ್ಕೆ ಸಮಾನ ಅಂದರು. ಹಾಗಂತ ನೀರು ಕೂಡ ಕುಡಿಯದೇ ಇದ್ದರೆ ನಿಮ್ಮ ಮಗಳ ಜೊತೆಗೆ ನಿಮಗೂ ಚಿಕಿತ್ಸೆ ನೀಡಬೇಕಾದವನು ನಾನೇ. ನಿಜಕ್ಕೂ ಇದು 15 ಗಂಟೆಗಳ ಪ್ರಯಾಣ, ಒಮ್ಮೆ ಚೆನ್ನಾಗಿ ಯೋಚಿಸ್ಕೊಳ್ಳಿ ಅಂದ ಸಾಮ್ರಾಟ್. 15 ಗಂಟೆಗಳ ಅಂತ ಮನಸ್ಸಲ್ಲಿ ಅಂದ್ಕೊಂಡು, 15 ಗಂಟೆಗಳಲ್ಲ 15 ದಿನಗಳ ಕಾಲ ಉಪವಾಸ ಇರ್ತೀನಿ ಹೊರತು ನಿನ್ನ ದುಡ್ಡಿನ ಒಂದು ಹನಿ ನೀರನ್ನು ಮುಟ್ಟಲ್ಲ ಅಂದರು ರಾಮಕೃಷ್ಣ. ಸರಿ, ನಿಮ್ಮಿಷ್ಟ ಅಂಕಲ್, ನೀವು ಅಷ್ಟೊಂದು ಹಠಕ್ಕೆ ಬಿದ್ದ ಮೇಲೆ ನಾನಲ್ಲ, ಆ ದೇವರೇ ಹೇಳೋದು ಬಂದು ಹೇಳಿದ್ರು ಕೇಳೋದಿಲ್ಲ. ಹೋಗಲಿ ಬಿಡಿ ಆಂಟಿ, ಅಂಕಲ್ ವಿಷಯ ಬಿಟ್ಟು ನಿಮ್ಗೆ ಏನು ಬೇಕೋ ಅದನ್ನು ಆರ್ಡರ್ ಮಾಡಿ ಅಂದ ಸಾಮ್ರಾಟ್. ಗಂಡ ತಿಂದೆ ತಾನು ಹೇಗೆ ತಿನ್ನಲಿ, ಅದಕ್ಕೆ ಲಲಿತಾ ಅವರು ಕೂಡ ಅವನ್ನ ನೋಡ್ತಾ, ಪರವಾಗಿಲ್ಲ ಮಗನೇ, ನನಗೇನು ಬೇಡ, ನಾನೇನು ತಿನ್ನಲ್ಲ ಅಂದರು. ಅಯ್ಯೋ ಆಂಟಿ, ನೀವು ಸುಮ್ಮನೆ ಮುಜುಗರ ಪಡ್ತಿದ್ದೀರಿ. ನಿಜಕ್ಕೂ ಇದು 15 ಗಂಟೆಗಳ ಪ್ರಯಾಣ. ಅಷ್ಟರೊಳಗೆ ನೀವು ಏನೂ ತಿಂದಿದ್ರೆ ಇನ್ನೂ ಸುಸ್ತಾಗಿ ಹೋಗ್ತೀರಿ. ಅಲ್ಲಿಗೆ ಹೋದ್ಮೇಲೆ ನಿಮ್ಮ ಮಗಳಿಗೆ ಬುದ್ಧಿ ಹೇಳಬೇಕಾದವರು ನೀವೇ. ಅದು ಅಲ್ಲದೆ ಅವಳಿಗೆ ಈ ವಿಷಯಗಳು ಯಾವುವೂ ತಿಳಿಬಾರ್ದು. ಅವಳ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಏನೂ ಹೇಳಬೇಡಿ. ಒಂದು ವೇಳೆ ತಿಳಿದರೆ ಅವಳು ಮನಸ್ಸಿಗೆ ಹಚ್ಕೊಂಡು ಇನ್ನೂ ಒತ್ತಡಕ್ಕೆ ಒಳಗಾಗ್ಬಿಡ್ತಾಳೆ. ಅದಕ್ಕೆ ನೀವು ಅವಳನ್ನು ಇನ್ನೂ ಜಾಗರೂಕತೆಯಿಂದ ನೋಡ್ಕೊಳ್ಬೇಕು. ಆದ್ದರಿಂದ ನೀವು ಕೂಡ ಆರೋಗ್ಯವಾಗಿರಬೇಕು ಅಂದ ಸಾಮ್ರಾಟ್. ಆದರೂ ಆಕೆಗೆ ಗಂಡ ತಿಂದೆ ತಿನ್ನೋದು ಇಷ್ಟ ಇಲ್ಲದೆ ಮೌನವಾಗಿ ಉಳಿದ್ರು. ಸಾಮ್ರಾಟ್ ಕೂಡ ಬಲವಂತ ಮಾಡಲಿಲ್ಲ. ಸ್ವಲ್ಪ ಹೊತ್ತಿಗೆ ಸಾಮ್ರಾಟ್ ಆರ್ಡರ್ ಮಾಡಿದ ವೆಜ್ ಸಲಾಡ್ ಮತ್ತು ಸುರಕ್ಷಾಳಿಗಾಗಿ ಜ್ಯೂಸ್ ಬಂತು. ಮೊದಲು ಸುರಕ್ಷಾಳ ಕೈಗೆ ಹಾಕಿದ್ದ ಡ್ರಿಪ್ಸ್ ತೆಗೆದು ಅದನ್ನು ಲಾಕ್ ಮಾಡಿ ಅವಳ ಪಕ್ಕದಲ್ಲಿ ಕೂತು ಸುರಕ್ಷಾಳನ್ನು ಜಾಗರೂಕತೆಯಿಂದ ಎಬ್ಬಿಸಿ ತನ್ನ ಭುಜದ ಆಸರೆಯಲ್ಲಿ ಕೂರಿಸಿ ಸುರಕ್ಷಾಳಿಗೆ ಮೆಲ್ಲನೆ ಜ್ಯೂಸ್ ಕೊಡಿಸ್ದ. ಸಾಮ್ರಾಟ್ ಸುರಕ್ಷಾಳಿಗಷ್ಟು ಹತ್ತಿರ ಇರೋದನ್ನು ನೋಡಿ ಕೋಪದಿಂದ ಹಲ್ಲು ಕಡಿತಾ, ನಮ್ಮ ಮಗಳಿಗೆ ಜ್ಯೂಸ್ ಕುಡಿಸೋದಕ್ಕೆ ನಾವಿಲ್ಲಿದ್ದೀವಿ ಅಂದರು ರಾಮಕೃಷ್ಣ. ನನ್ನ ಹೆಂಡತಿಗೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ನನಗೆ ಗೊತ್ತು. ಅದರಲ್ಲೂ ಗಂಡನಾದ ನಾನು ಪಕ್ಕದಲ್ಲಿರುವಾಗ ನೀವು ಕುಡಿಸ್ಬೇಕಾದ ಅಗತ್ಯ ಏನಿಲ್ಲ ಅಂದ ಸಾಮ್ರಾಟ್ ಸುರಕ್ಷಾಳಿಗೆ ಜ್ಯೂಸ್ ಕುಡಿಸುತ್ತಲೇ. ಇನ್ನು ರಾಮಕೃಷ್ಣ ಸುಮ್ಮನಾದರು. ಲಲಿತಾ ಅವ್ರು ಮಾತ್ರ ಮಗಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಿರೋ ಸಾಮ್ರಾಟ್ನನ್ನು ನೋಡಿ ಅವರಲ್ಲಿ ಸಾಮ್ರಾಟ್ ಬಗ್ಗೆ ಸ್ವಲ್ಪ ಒಳ್ಳೆ ಅಭಿಪ್ರಾಯ ಮೂಡಿತು. ಸುರಕ್ಷಾಗೆ ಜ್ಯೂಸ್ ಕುಡಿಸೋದು ಮುಗಿದ ಮೇಲೆ ಅವಳನ್ನು ಮತ್ತೆ ಜಾಗರೂಕತೆಯಿಂದ ಮಲಗಿಸಿ ಮತ್ತೆ ಟ್ರಿಪ್ಸ್ ಸರಿಪಡಿಸ್ದ. ತಾನು ಸೋಫಾದಲ್ಲಿ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತು ತನಗಾಗಿ ತಂದ ಸಲಾಡ್ ಬೌಲ್ ಹಿಡಿದು ತಿನ್ನೋದಕ್ಕೆ ಆರಂಭಿಸ್ದ. ಬಿಸಿಯಾಗಿರೋ ಸಲಾಡ್ ಸವಿಯುತ್ತಾ ತುಂಬ ಚೆನ್ನಾಗಿದೆ ಅಂತ ಹೊರಗೆ ಹೇಳ್ತಾ ರಾಮಕೃಷ್ಣ ಅವ್ರ ಕಡೆ ಓರೆಗಣ್ಣಿನಿಂದ ನೋಡ್ತಾ ತಿಂತಿದ್ದ ಸಾಮ್ರಾಟ್. ಒಂದು ಕಡೆ ಹೊಟ್ಟೆಯಲ್ಲಿ ಹಸುವಿನ ಕಿಚ್ಚು ಹತ್ತಿದ್ರೆ ಇನ್ನೊಂದು ಕಡೆ ಸಾಮ್ರಾಟ್ ಮಾಡ್ತಿರೋ ಸದ್ದಿಗೆ ಬೇಡ ಎಂದರೂ ಅವನ ಕಣ್ಣುಗಳು ಆ ಕಡೆನೇ ತಿರುಗ್ತಿದ್ವು. ಅದು ಕಿರ್ಚುತ್ತಾ ಕಿವಿಗಳನ್ನ ಗಟ್ಟಿಯಾಗಿ ಮುಚ್ಕೊಂಡ್ರು ರಾಮಕೃಷ್ಣ. ಸಾಮ್ರಾಟ್ ಕೂಡ ತಿನ್ನೋದು ಮುಗಿಸಿ ಸ್ವಲ್ಪ ಹೊತ್ತು ಫೋನ್ ನೋಡಿ ಇನ್ನೊಮ್ಮೆ ಸುರಕ್ಷಾಳನ್ನು ಪರೀಕ್ಷಿಸಿ ಅವಳ ಪಕ್ಕದ ಸೋಫಾದಲ್ಲೇ ನಿದ್ದೆ ಮಾಡ್ದ. ಹೊಟ್ಟೆಯಲ್ಲಿ ಹಸಿವು ತಾಳಲಾರದೆ ಕೂಗ್ತಿದ್ರು. ಅವುಗಳ ಬಾಯಿ ಮುಚ್ಚಿಸಲಾಗದೆ, ಹಾಗಂದ್ರೆ ತಾನು ಬಾಯಿ ಬಿಟ್ಟು ಸಾಮ್ರಾಟನ್ನು ಕೇಳಲಾಗದೆ ಪಾಪ ರಾಮಕೃಷ್ಣ ಅಂಕಲ್ ವಿಮಾನದಲ್ಲಿ ಚುಕ್ಕಿಗಳನ್ನ ನೋಡ್ತಾ ಕಾಲ ಕಳೆದರು. ಹಾಗೆ ಇನ್ನು 2 ಗಂಟೆ ಕಳೆದ ಮೇಲೆ ಸಾಮ್ರಾಟ್ ಫೋನ್ ತೆಗೆದುಕೊಂಡು ಸಂದೇಶ ಕಳಿಸಿ ವಾಶ್ರೂಮ್ಗೆ ಹೋದ. ಸಾಮ್ರಾಟ್ ಎದ್ದಿದ್ದೇ ತಡ. ಸುರಕ್ಷಾ ಪಕ್ಕದ ಜಾಗವನ್ನು ರಾಮಕೃಷ್ಣ ಆಕ್ರಮಿಸ್ಕೊಂಡ್ರು. ಸಾಮ್ರಾಟ್ ಬರುವಷ್ಟರಲ್ಲಿ ಈಗಾಗಲೇ ಅಡುಗೆಯವನು ಮತ್ತೆ ಬಂದು ಆರ್ಡರ್ ಮಾಡಿದ ಪದಾರ್ಥಗಳನ್ನ ತಂದು ಅಲ್ಲಿ ಕಾಯ್ತಿದ್ದ. ಅವನ ಕೈಯಿಂದ ಟ್ರೈ ಪಡೆದ ಸಾಮ್ರಾಟ್ ಟೇಬಲ್ ಮೇಲಿಡ್ತಾ, ಆಂಟಿ ಎಷ್ಟೊತ್ತು ನೀವು ಹೀಗಿರ್ತೀರಿ, ಮೊದಲು ತಿನ್ನಿ, ಇಲ್ದಿದ್ರೆ ಹಸಿವಿನಿಂದ ಇರೋದಕ್ಕೆ ಸಾಧ್ಯ ಇಲ್ಲ ನೀವು. ಪ್ಲೀಸ್, ನನ್ನನ್ನು ನಿಮ್ಮ ಮಗಳ ಗಂಡನಾಗಿ ನೋಡೋದಕ್ಕೆ ಇಷ್ಟ ಇಲ್ದಿದ್ರೆ ಕನಿಷ್ಠ ಪರಿಚಯ ಇರೋ ವ್ಯಕ್ತಿ ಅಂತಾದರೂ ಅಂದ್ಕೊಳ್ಳಿ ಪ್ಲೀಸ್ ಅಂದ. ಸಾಮ್ರಾಟ್ ಸಲಾಡ್ ಬೌಲ್ ಲಲಿತಾ ಅವರ ಕೈಗಿಡುತ್ತ. ಸಾಮ್ರಾಟ್ ಕುಳಿತಿದ್ದ ಬೌಲನ್ನು ಗಟ್ಟಿಯಾಗಿ ಹಿಡಿದು ಒಮ್ಮೆ ರಾಮಕೃಷ್ಣ ಅವ್ರ ಕಡೆ ನೋಡಿದ್ರು ಲಲಿತಾ. ರಾಮಕೃಷ್ಣ ಅವರು ಲಲಿತಾ ಮತ್ತು ಸಾಮ್ರಾಟ್ನನ್ನು ಕೋಪದಿಂದ ಬದಲಿಸಿ ನೋಡ್ತಾ, ಈಗ ಆ ಬೌಲೇನಾದರೂ ತೆಗೆದುಕೊಂಡ್ರೆ ನನ್ನ ಕೈಯಲ್ಲಿ ಸತ್ತೆ ಎಂಬಂತೆ ಇತ್ತು ಅವರ ನೋಟ. ಅವರಿಬ್ಬರ ನೋಟವನ್ನು ಗಮನಿಸಿದ ಸಾಮ್ರಾಟ್, ಆಂಟಿ ಅವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ ಪ್ಲೀಸ್, ಕನಿಷ್ಠ ನೀವಾದರೂ ತಿನ್ನಿ, ಅವರಿಗಾಗಿಯೂ ತರಿಸಿದ್ದೀನಿ. ಅವ್ರು ತಿಂತೀನಿ ಅಂದರೆ ನಾನೇನು ಬೇಡ ಅನ್ನಲ್ಲ. ತಿಂದರೆ ತಿನ್ನಲಿ, ಇಲ್ದಿದ್ರೆ ಪಕ್ಕಕ್ಕಿಡಲಿ, ಆದರೆ ನೀವಂತೂ ತಿನ್ನಿ. ನಾನು ನಿಮಗೆ ಮಗನಿದ್ದಂತೆ, ಮಗ ಹೇಳಿದ್ರೆ ತಾಯಿ ಕೇಳದೇ ಇರ್ತಾಳಾ ಅಂದ ಸಾಮ್ರಾಟ್. ಸಾಮ್ರಾಟ್ ಹಾಗನ್ನುತ್ತಲೇ, ಅಯ್ಯೋ ಅಂಥದ್ದೇನಿಲ್ಲ ಮಗನೇ, ನಾನು ಸ್ವಲ್ಪ ಹೊತ್ತು ಬಿಟ್ಟು ತಿಂತೀನಿ ಅಂತ ಆ ಬೌಲ್ ಪಕ್ಕಕ್ಕಿಟ್ರು. ಇನ್ನು ಸಾಮ್ರಾಟ್ಗೆ ಕೋಪ ಬಂದರೂ ಸ್ವಲ್ಪ ಸಮಾಧಾನ ಮಾಡಿಕೊಂಡು, ಹಲೋ ಹಿರಿಯರೇ, ಗಂಡ ಅಂದರೆ ಹೆಂಡತಿ ಮೇಲೆ ಕಿರ್ಚೋದಷ್ಟೇ ಅಲ್ಲ, ಅವಳ ಹಸಿವನ್ನು ಕೂಡ ತಿಳಿದು ತೀರಿಸಬೇಕು. ನಿಮ್ಮ ಹಠದಿಂದ ಆಂಟಿ ಆರೋಗ್ಯವನ್ನು
ಯಾಕೆ ನಿರ್ಲಕ್ಷಿಸ್ತಿದ್ದೀರಿ? ಆಂಟಿ ಮಾತ್ರೆ ತೊಗೊಳ್ಬೇಕು, ನಿಮಗೆ ಗೊತ್ತು ತಾನೇ? ಕನಿಷ್ಠ ಅದಕ್ಕಾದರೂ ಅವಳಿಗೆ ತಿನ್ನೋದಕ್ಕೆ ಹೇಳಿ ಅಂದ ಸಾಮ್ರಾಟ್. ಒಂದು ದಿನ ತಿಂದಿದ್ರೆ ಅಥವಾ ಮಾತ್ರೆ ತೊಗೊಳ್ಳದೇ ಇದ್ದರೆ ನಾವೇನು ಸತ್ತು ಹೋಗಲ್ಲ ಬಿಡು. ಆದರೂ ಗಿಲ್ಲಿ ಜೋಗುಳ ಹಾಡೋದು ಅಂದರೆ ಇದೇನೋ, ಮಾಡಬೇಕಾದ್ನೆಲ್ಲ ನೀನೇ ಮಾಡಿ ಈಗ ಯಾವುದೋ ದೊಡ್ಡ ನನ್ನ ಮೇಲೆ ಅಭಿಮಾನ ಇರುವಂತೆ ಈ ನಾಟಕ ಯಾಕೆ ಅಂದರು ರಾಮಕೃಷ್ಣ ಏನು ತಗ್ಗದೆ. ಉಫ್, ಇವರು ನನ್ನ ಮಾತು ಕೇಳ್ತಿಲ್ಲ, ಈಗ ಹೇಗೆ ಅಂತ ಚೆನ್ನಾಗಿ ಯೋಚಿಸಿ, ಹೌದು ನೀವು ತಿಂದಿದ್ರೆ ನನಗೆ ಒಳ್ಳೆಯದು ಅಂದ ಸಾಮ್ರಾಟ್. ಸಾಮ್ರಾಟ್ ಮಾತಿಗೆ ರಾಮಕೃಷ್ಣ ಆಶ್ಚರ್ಯದಿಂದ ನೋಡಿದ್ರೆ, ಅದೇ ಅಂಕಲ್, ನೀವೀಗ ತಿಂದೇ ಇದ್ದರೆ ಹೇಗಿದ್ರು ನಮ್ಮ ಸ್ಥಳ ತಲುಪೋಷ್ಟರಲ್ಲಿ ಸುಸ್ತಾಗಿ ಕಣಿಸುತ್ತು ಬಂದು ಬಿದ್ದು ಹೋಗ್ತೀರಿ. ಆಗ ನಿಮ್ಮನ್ನು ಅಲ್ಲೇ ಬಿಟ್ಟು ಸುಲಭವಾಗಿ ನನ್ನ ಹೆಂಡತಿಯನ್ನು ನಾನು ಹೇಗೆ ಬೇಕಾದರೂ ಎಲ್ಲಿಗಾದರೂ ಕರ್ಕೊಂಡು ಹೋಗ್ಬಿಡ್ಬೋದು. ಆಗ ಅಡ್ಡ ಬರೋದಕ್ಕೆ ನೀವು ಕೂಡ ಇರಲ್ಲ ಅಲ್ವೇ ಅಂದ. ಅದೇಗೆ ಸಾಧ್ಯ ಅಂದರೆ, ನಾವು ಕಣಿಸುತ್ತು ಬಂದು ಬಿದ್ದಿದ ತಕ್ಷಣ ನನ್ನ ಮಗಳನ್ನ ಕರ್ಕೊಂಡು ಎಲ್ಲಿಗೋ ಹೋಗಿ ಅವಳನ್ನ ಕೊಂದುಬಿಡೋಣ ಅಂದ್ಕೊಂಡ್ಬಿಟ್ಟಿದ್ಯಾ? ನಿನ್ನ ಪ್ಲ್ಯಾನ್ಗಳು ನಿಜಕ್ಕೂ ನಡೆಯೋದಕ್ಕೆ ಬಿಡಲ್ಲ. ನನ್ನ ಮಗಳನ್ನ ಒಂದು ನಿಮಿಷ ಕೂಡ ನನ್ನ ಕಣ್ಣೆದುರಿನಿಂದ ದೂರ ಮಾಡೋದಕ್ಕೆ ನಿಂಗೆ ಬಿಡಲ್ಲ ಅನ್ನುತ್ತಾ ಆವೇಶದಿಂದ ಸುರಕ್ಷಾಳ ಪಕ್ಕದಿಂದ ಎದ್ದು ಹೋಗಿ ಲಲಿತಾ ಅವರ ಮುಂದೆ ಕೂತು ಅವರಿಗೆ ಒಂದು ಬೌಲ್ ನೀಡಿ ತಾವು ಒಂದು ಫ್ರೂಟ್ ಸಲಾಡ್ ಬೌಲ್ ತೆಗೆದುಕೊಂಡು ಅಷ್ಟರಲ್ಲಿ ಚೆನ್ನಾಗಿ ಹಸಿವಾಗಿದ್ದರಿಂದ ವೇಗವಾಗಿ ತಿಂದುಬಿಟ್ರು. ಆವೇಶದಲ್ಲಿ ತಾನು ತಿಂತಿರೋ ಸಂಗತಿಯನ್ನು ಮರೆತು ತಿಂತಿರೋ ರಾಮಕೃಷ್ಣ ಅವ್ರನ್ನ ನೋಡಿ ನಕ್ಕೊಂಡು ಸುರಕ್ಷಾಳ ಪಕ್ಕದಲ್ಲಿ ಕೂತು ಅವಳಿಗಾಗಿ ತಂದು ಹಾಲನ್ನು ಕುಡಿಸ್ತಾ ಸಾಮ್ರಾಟ್. ತುಂಬ ಹೊತ್ತಿನ ನಂತರ ತಿಂದಿದ್ದರಿಂದ ರಾಮಕೃಷ್ಣ ದಂಪತಿಗೆ ಚೆನ್ನಾಗಿ ನಿದ್ದೆ ಹತ್ತಿತು. ಸುರಕ್ಷಾಳಿಗೂ ಹಾಲು ಕುಡಿಸಿ ಸಾಮ್ರಾಟ್ ಕೂಡ ಸೋಫಾದಲ್ಲೇ ನಿದ್ದೆ ಹೋದ. ಮುಂಜಾನೆ ಕ್ಯಾಲಿಫೋರ್ನಿಯಾದಲ್ಲಿ ವಿಮಾನ ಇಳಿತಾ ಇದ್ದಂತೆ ವಿಮಾನ ನಿಲ್ದಾಣದಿಂದ ಹೊರಗೆ ಬರೋಷ್ಟರಲ್ಲಿ ಸಾಮ್ರಾಟ್ ಕಾರ್ ಸಿದ್ಧವಾಗಿತ್ತು. ಕಾರ್ನಲ್ಲಿ ಮನೆಗೆ ಹೊರಟರು. ತಾನು ಬರ್ತಿರೋ ವಿಷಯ ಮೊದಲೇ ತಿಳಿಸಿದ್ರಿಂದ ಸಾಮ್ರಾಟ್ ತಂದೆ ಮಗನಿಗಾಗಿ ಮನೆಯಲ್ಲೇ ಕಾಯ್ತಿದ್ರು. ಕಾರು ಮನೆಯ ಆವರಣದೊಳಗೆ ಬರ್ತಾ ಇದ್ದಂತೆ ಎಚ್ಚರವಾಗಿದ್ದ ರಾಮಕೃಷ್ಣ ಮತ್ತು ಲಲಿತಾ ದಂಪತಿ ಇನ್ನು ಮಬ್ಬಿದ್ರೂ ಕೂಡ ಆ ಮನೆಯನ್ನು ನೋಡಿ ಆಶ್ಚರ್ಯದಿಂದ ಕಣ್ಣರಳಿಸಿದ್ರು. ಕಾರನ್ನು ಪೋರ್ಟಿಕೋದಲ್ಲಿ ನಿಲ್ಲಿಸಿ ಕಾರ್ನಿಂದ ಇಳಿದು ಸುರಕ್ಷಾಳನ್ನು ಎರಡೂ ಕೈಗಳಿಂದ ಎತ್ಕೊಂಡು ಮುಂದೆ ನಡೆದ ಸಾಮ್ರಾಟ್. ಅವನ ಹಿಂದೆ ರಾಮಕೃಷ್ಣ ದಂಪತಿ ಹೋದರು. ಬಾಗಿಲಿಗೆ ಬರುವಷ್ಟರಲ್ಲಿ ಹಾಲ್ನಲ್ಲೇ ಇದ್ದ ಸಾಮ್ರಾಟ್ ತಂದೆ ಸಾಮ್ರಾಟ್ ಕೈಯಲ್ಲಿ ಒಬ್ಬ ಹುಡುಗಿ ಇರೋದನ್ನು ಮತ್ತು ಅವನ ಹಿಂದೆ ಇಬ್ಬರು ಹಿರಿಯರು ಬರೋದನ್ನು ನೋಡಿ ಆಶ್ಚರ್ಯದಿಂದ ಮುಂದೆ ಬಂದು ಅವನನ್ನು ಬಾಗಿಲಲ್ಲೇ ತಡೆದು, ಯಾರಿ ಹುಡುಗಿ ಅಂದರು. ಸಾಮ್ರಾಟ್ ಎಳ್ಳಷ್ಟು ತಡಬಡಾಯಿಸದೆ ತುಂಬ ಸ್ಥಿರವಾಗಿ, ನಿಮ್ಮ ಸೊಸೆ ಡ್ಯಾಡಿ, ನಿಮಗಾಗಿ ನಾನು ತರ್ತೀನಿ ಎಂದಿದ್ದ ಸರ್ಪ್ರೈಸ್ ಗಿಫ್ಟ್. ಹೆಸರು ಸುರಕ್ಷಾ ಸಾಮ್ರಾಟ್ ಮಿಶ್ರಾ ಅಂದ. ಸಾಮ್ರಾಟ್ ಸೊಸೆ ಎಂದ ಮಾತಿಗೆ ಕಣ್ಣರಳಿಸಿ ಸಾಮ್ರಾಟ್ ಕೈಲಿದ್ದ ಸುರಕ್ಷಾಳನ್ನು ತೀಕ್ಷ್ಣವಾಗಿ ನೋಡ್ತಾ, ಅವ್ರ ನೋಟ ಸುರಕ್ಷಾಳ ಹೊಟ್ಟೆ ಮೇಲೆ ಬರುತ್ತಲೇ ಅವರ ಹುಬ್ಬುಗಳು ಗಂಟಿಕ್ಕಿದ್ವು. ಅವ್ರ ನೋಟವನ್ನು ಗಮನಿಸಿದ ಸಾಮ್ರಾಟ್ಗೆ ವಿಷಯ ಅರ್ಥವಾಗಿ, ಆ ವಿಷಯನೆಲ್ಲ ನಾನು ಆಮೇಲೆ ಬಂದು ಹೇಳ್ತೀನಿ ಡ್ಯಾಡಿ, ಅವಳು ತುಂಬ ಸುಸ್ತಾಗಿದ್ದಾಳೆ, ಮಲಗಿಸಿ ಬರ್ತೀನಿ ಅಂತ ಮುಂದೆ ನಡೆದ. ಮತ್ತೆ ನಿಂತು ತನ್ನ ಹಿಂದೆ ಬರ್ತಾ ಬಾಗಿಲಲ್ಲಿ ನಿಂತು ಹೋದ ರಾಮಕೃಷ್ಣ ದಂಪತಿಯನ್ನು ತೋರಿಸ್ತಾ, ಡ್ಯಾಡಿ, ಅವ್ರು ರಾಮಕೃಷ್ಣ, ಸುರಕ್ಷಾಳ ತಂದೆ, ಇವರು ಲಲಿತಾ, ಅವ್ರ ಸುರಕ್ಷಾಳ ತಾಯಿ, ನನ್ನ ಅತ್ತೆ ಮಾವ ಅಂತ ಹೇಳಿ ಕೆಲಸದವನಿಗೆ ಹೇಳಿ ಅವರಿಗೆ ರೂಮ್ ನೋಡಿ ಅಂತ ಸುರಕ್ಷಾಳನ್ನು ಕರ್ಕೊಂಡು ಒಳಗೆ ಹೋದ. ಸುರಕ್ಷಾಳನ್ನು ಒಳಗೆ ಮಲಗಿಸಿ ಹೊರಗೆ ಬರುವಷ್ಟರಲ್ಲಿ ಹಾಲ್ನಲ್ಲಿ ಅವನಿಗಾಗಿ ಕಾಯ್ತಿದ್ದ ಸಾಮ್ರಾಟ್ ತಂದೆ ಹೊರಗೆ ಬಂದ. ಸಾಮ್ರಾಟ್ ಅವ್ರನ್ನ ನೋಡಿ, ಡ್ಯಾಡಿ, ಮೊನ್ನೆ ಮೊದಲ ಬಾರಿ ನಾನು ಭಾರತಕ್ಕೆ ಹೋದಾಗ ಸುರಕ್ಷಾಳನ್ನು ಪ್ರೀತಿಸಿದೆ, ಅವಳು ಕೂಡ ನನ್ನನ್ನು ಪ್ರೀತಿಸಿದ್ಲು. ಹಾಗೆ ಮನಸ್ಸುಗಳು ಒಂದಾದ ನಾವು ಅನಿರೀಕ್ಷಿತವಾಗಿ ಒಂದು ದಿನ ದೈಹಿಕವಾಗಿ ಒಂದಾಗಿದ್ವಿ. ಅದರ ಪರಿಣಾಮವೇ ಈಗ ಅವಳ ಗರ್ಭಾವಸ್ಥೆ. ನಮ್ಮ ನಡುವೆ ದೈಹಿಕ ಸಂಬಂಧ ಉಂಟಾದ ಮೇಲೆ ನಾನು ನಿಮಗೆ ವಿಷಯ ತಿಳಿಸಿ ನಿಮ್ಮನ್ನು ಭಾರತಕ್ಕೆ ಕರ್ಕೊಂಡು ಹೋಗಿ ಮದುವೆ ಆಗೋಣ ಅಂತ ಇಲ್ಲಿಗೆ ಬಂದರೆ, ಸುರಕ್ಷಾ ನಾನು ಎಲ್ಲಿ ಅವಳನ್ನ ಮೋಸ ಮಾಡಿ ಹೋಗ್ತೀನೋ ಅಂದ್ಕೊಂಡು ನನ್ನಿಂದ ದೂರ ಹೋಗೋದಕ್ಕೆ ಬಯಸಿದ್ಲು. ಅಂದ್ಕೊಂಡಂತೆ ದೂರ ಹೋದ್ಲು ಕೂಡ. ಅವಳಿಗಾಗಿ ಮತ್ತೆ ಭಾರತಕ್ಕೆ ಹೋದ ನನಗೆ ಅವಳು ಅಲ್ಲಿ ಇಲ್ಲ ಅಂತ ತಿಳಿದು ಹುಚ್ಚನಂತೆ ಹುಡುಕ್ತಿದ್ದಾಗ ಇಷ್ಟು ದಿನಗಳ ಮೇಲೆ ನನಗೆ ಸುರಕ್ಷಾ ಸಿಕ್ಕಿದ್ಲು. ಮತ್ತೆಲ್ಲಿ ನನಗೆ ಅವಳು ದೂರವಾಗ್ತಾಳು ಎಂಬ ಆತಂಕದಲ್ಲಿ ತಕ್ಷಣವೇ ಅವಳ ಕುತ್ತಿಗೆಗೆ ತಾಳಿ ಕಟ್ಟಿದೆ ಅಂತ ಹೇಳಿದ ಸಾಮ್ರಾಟ್. ಸಾಮ್ರಾಟ್ ಹೇಳಿದ್ದನ್ನು ಕೇಳಿದ ಅವನ ತಂದೆ ಸದ್ಯಕ್ಕೆ ಏನೂ ಮಾತಾಡಲಾಗದೆ, ಸರಿ ಸಾಮ್ರಾಟ್, ಮೊದಲಿಗೆ ನೀನು ಹೋಗಿ ವಿಶ್ರಾಂತಿ ತಗೋ, ಏನಿದ್ರು ಆಮೇಲೆ ಮಾತಾಡೋಣ ಅಂದರು. 4 ಗಂಟೆಗಳ ನಂತರ ಸಾಮ್ರಾಟ್ ಮತ್ತು ಅವನ ತಂದೆ ಡೈನಿಂಗ್ ಟೇಬಲ್ ಹತ್ತಿರ ತಿಂಡಿ ತಿಂತಿದ್ರು. ಆಗಲೇ ರೂಮ್ನಲ್ಲಿ ಎಚ್ಚರವಾದ ಸುರಕ್ಷಾ ಮೆಲ್ಲನೆ ಕದರ್ತಿದ್ರೆ ಪಕ್ಕದಲ್ಲಿದ್ದ ಲಲಿತಾ ಅವರು ಸುರಕ್ಷಾ ಪಕ್ಕ ಹೋಗಿ ಕೂತು, ಸುರಕ್ಷಾ ಹೀಗೆ ಹೇಗಿದೆ ಅನ್ನುತ್ತಾ ಅವಳನ್ನು ಜಾಗರೂಕತೆಯಿಂದ ಎಬ್ಬಿಸಿ ಕೂರಿಸಿದ್ರು. ಕಣ್ಬಿಟ್ಟ ಸುರಕ್ಷಾಗೆ ರೂಮ್ನೆಲ್ಲ ಹೊಸದಾಗಿ ಅನಿಸ್ತಿದ್ರೆ, ಅಮ್ಮ ನಾವೆಲ್ಲಿದ್ದೀವಿ ಅಂತ ಕೇಳಿದ್ಲು ಸುರಕ್ಷಾ.
ಲಲಿತಾ ಅವರು ಸುರಕ್ಷಾಳ ಸಮಸ್ಯೆ ಬಗ್ಗೆ ಹೇಳಿದೆ ಸಾಮ್ರಾಟ್ ತನ್ನ ಮನೆಗೆ ಕರ್ಕೊಂಡ್ಬಂದಿದ್ದಾನೆ ಅಂತ ಹೇಳಿದ್ದಕ್ಕೆ ಕೋಪದಿಂದ ಕಣ್ಣು ಕೆಂಪು ಮಾಡಿ, ಏನಮ್ಮ ನೀನು ಹೇಳ್ತಾ ಇರೋದು, ನಿಜಕ್ಕೂ ಈಗ ಅವನು ಎಲ್ಲಿದ್ದಾನೆ ಅನ್ನುತ್ತಾ ಆವೇಶದಿಂದ ರೂಮ್ನಿಂದ ಹೊರಗೆ ಬರುವಷ್ಟರಲ್ಲಿ ಡೈನಿಂಗ್ ಟೇಬಲ್ ಹತ್ರ ತಿಂಡಿ ತಿಂತಾ ಇದ್ದಂಥ ಸಾಮ್ರಾಟ್ ಕಂಡ. ಅಷ್ಟೇ ಕೋಪದಿಂದ ಅವನು ಮುಂದೆ ಹೋಗ್ತಿದ್ದಾಗ ಆಗಲೇ ಸುರಕ್ಷಾಳನ್ನು ನೋಡಿದ ಶ್ರೀನಿವಾಸ್ ಅವರು, ಸುರಕ್ಷಾ, ಈಗ ನಿನ್ನ ಆರೋಗ್ಯ ಹೇಗಿದೆಯಮ್ಮ ಅಂತ ಕೇಳಿದರು. ತಂದೆಯ ವಿಚಾರಣೆಗೆ ಹಿಂದೆ ತಿರುಗಿದ ಸಾಮ್ರಾಟ್ನನ್ನು ಕಾಲರ್ ಹಿಡಿದು ಎಪ್ಸಿ ನಿಲ್ಲಿಸಿ ಜೋರಾಗಿ ಕೆನ್ನೆಗೆ ಹೊಡೆದ್ಲು. ದಿಢೀರನೇ ಬಂದು ಸುರಕ್ಷಾ ಹಾಗೆ ಹೊಡೆದಿದ್ದಕ್ಕೆ ಶ್ರೀನಿವಾಸ್ ಅವರು ದಿಗ್ಭ್ರಮೆಯಿಂದ ನಿಂತು ಹೋದರೆ ಈಗಾಗಲೇ ಅಲ್ಲೇ ಇದ್ದು ನಡೀತಿರೋದನ್ನು ನೋಡ್ತಿದ್ದ ರಾಮಕೃಷ್ಣ ಅವರು ಹೆಮ್ಮೆಯಿಂದ ಮೀಸೆ ತಿರುವಿದ್ರು. ಇನ್ನು ಸುರಕ್ಷಾಳ ಹಿಂದೆ ಆ ರೂಮ್ನಿಂದ ಹೊರಗೆ ಬಂದು ಸುರಕ್ಷಾ ಹಾಗೆ ಅವರ ತಂದೆ ಮುಂದೆಯೇ ಸಾಮ್ರಾಟ್ನನ್ನು ಹೊಡೆಯೋದನ್ನು ನೋಡಿದ ಲಲಿತಾ ಅವರು ಅಲ್ಲೇ ಪ್ರತಿಮೆಯಂತೆ ನಿಂತು ಹೋದರು. ಸುರಕ್ಷಾಳಿಂದ ಕೆನ್ನೆಗೆ ಏಟ್ತಿಂದ ಸಾಮ್ರಾಟ್ ಮಾತ್ರ ಕೆಂಪಾದ ಕಣ್ಣುಗಳಿಂದ ಸುರಕ್ಷಾಳನ್ನು ನೋಡ್ತಾ ಅವಳ ಕೈ ಹಿಡಿಯಲು ಕೈ ಚಾಚಿಸಿದಂತೆ ಸುರಕ್ಷಾ ವೇಗವಾಗಿ ತನ್ನ ಕೈಯನ್ನು ಹಿಂದೆ ಕೆಳಕೊಂಡ್ಳು. ಸಾಮ್ರಾಟ್ ಕಾಲರ್ ಹಿಡಿಯಲು ಅವಳ ಕೈಗಳನ್ನ ಸಾಮ್ರಾಟ್ ಶರ್ಟ್ ಹತ್ತಿರ ಬರುವಷ್ಟರಲ್ಲಿ ಸುರಕ್ಷಾಳ ಉದ್ದೇಶವನ್ನು ಮೊದಲೇ ಊಹಿಸಿದ ಸಾಮ್ರಾಟ್ ಅವಳಿಗೆ ಆ ಅವಕಾಶ ನೀಡಿದ ಸುರಕ್ಷಾಳಿಗೆ ಎರಡೂ ಕೈಗಳಿಂದ ಎತ್ಕೊಂಡ. ತಾನು ನಿರೀಕ್ಷಿಸಿದ ಘಟನೆ ನಡೆದಿದ್ದಕ್ಕೆ ಸುರಕ್ಷಾ ಆಘಾತದಲ್ಲಿ ಸುಮ್ಮನಾದರೆ ಸಾಮ್ರಾಟ್ ಹೆಜ್ಜೆ ಮುಂದೆ ಇಡ್ತಿದ್ದಂತೆ ಪ್ರಜ್ಞೆಗೆ ಬರ್ತಾ ಅವನಿಂದ ಬಿಡಿಸ್ಕೊಳ್ಳೋದಕ್ಕೆ ಒದ್ದಾಡ್ತಿದ್ಲು. ಸಾಮ್ರಾಟ್ ಸುರಕ್ಷಾಳನ್ನು ಇನ್ನೂ ಗಟ್ಟಿಯಾಗಿ ತಬ್ಬಿ ಒಮ್ಮೆ ಅವಳ ಕಡೆ ಕೋಪದಿಂದ ನೋಡುವಷ್ಟರಲ್ಲಿ ಆ ನೋಟಕ್ಕೆ ಭಯಪಟ್ಟು ಸುಮ್ಮನಾದ್ಲು ಸುರಕ್ಷಾ. ದೊಡ್ಡ ದೊಡ್ಡ ಹೆಜ್ಜೆಗಳೊಂದಿಗೆ ಅದಕ್ಕೆ ಮೊದಲು ಸುರಕ್ಷಾಳನ್ನು ಮಲಗಿಸಿದ್ದ ರೂಮನ್ನು ತಲುಪಿ ಲಲಿತಾ ಅವರು ನೋಡ್ತಾ ಇದ್ದಂತೆ ಅವರ ಮುಂದೆಯೇ ಒಳಗೆ ಹೋಗಿ ಜೋರಾಗಿ ಬಾಗಿಲನ್ನು ಕಾಲಿನಿಂದ ಒದ್ದ ಸಾಮ್ರಾಟ್. ಜೋರಾಗಿ ಕೇಳಿಸಿದ ಬಾಗಿಲಿನ ಸದ್ದಿಗೆ ಲಲಿತಾ ಅವರು ಬೆಚ್ಚಿಬಿದ್ದರೆ ಸುರಕ್ಷಾಳನ್ನು ಎತ್ಕೊಂಡು ಹೋಗೋದನ್ನು ನೋಡ್ತಿದ್ದ ರಾಮಕೃಷ್ಣ ಅವರು ಆವೇಶದಿಂದ ಆ ರೂಮಿನ ಹೊರಗೂ ಬಂದು ಅವನು ಒಳಗೆ ಹೋಗುವಷ್ಟರಲ್ಲಿ ಸಾಮ್ರಾಟ್ ಬಾಗಿಲನ್ನು ಹಾಕ್ಕೊಂಡಿದ್ದರಿಂದ ಕೋಪದಿಂದ ಬಾಗಿಲು ಬಡಿಯಲು ಎತ್ತಿದ ಕೈಯನ್ನು ಹಿಡಿದು ತಡೆದ್ರು ಲಲಿತಾ ಅವರು. ಲಲಿತಾ, ನನ್ನ ಕೈ ಬಿಡು ಅಂದರು ಕೋಪದಿಂದ ಹೆಂಡತಿಯನ್ನು ನೋಡುತ್ತಾ. ರೀ ಪ್ಲೀಸ್ ನನ್ನ ಮಾತು ಕೇಳಿ, ಸ್ವಲ್ಪ ಹೊತ್ತು ಸುಮ್ಮನಿರಿ. ಏನು ನಿನ್ನ ಮಾತು ಕೇಳೋದು, ಅವನು ರೀ ಪ್ಲೀಸ್ ಒಂದು ಸಲ ಹೀಗೆ ಬನ್ನಿ ಎನ್ನುತ್ತಾ ಪಕ್ಕದಲ್ಲಿದ್ದ ರೂಮಿನೊಳಗೆ ಕರ್ಕೊಂಡು ಹೋದರು ರಾಮಕೃಷ್ಣ ಅವರನ್ನು. ತನ್ನ ಕೈ ಹಿಡಿದು ಒಳಗೆ ಎಳ್ಕೊಂಡು ಹೋಗ್ತಿರೋ ಹೆಂಡತಿಯನ್ನು ನೋಡಿ ಕಿರಿಕಿರಿ ಮಾಡ್ಕೊಳ್ತಾ, ಲಲಿತಾ ಏನು ಮಾಡ್ತಿದ್ಯಾ ನೀನು, ಅವನು ನಮ್ಮ ಮಗಳನ್ನ ಕರ್ಕೊಂಡು ಒಳಗೆ ಹೋಗಿ ಕೋಪದಿಂದ ಬಾಗಿಲು ಹಾಕೊಂಡಿದ್ದಾನೆ, ಅವನು ನನ್ನ ಮಗಳನ್ನು ಏನು ಮಾಡ್ತಾನೋ ಅಂತ ತಾನು ಭಯಪಡ್ತಿದ್ರೆ ನೀನು ಇಲ್ಲಿಗೆ ಯಾಕೆ ಹೇಳ್ಕೊಂಡು ಬಂದೆ, ಮೊದಲು ನನ್ನ ಕೈ ಬಿಡು, ಈಗಲೇ ಅವನ ಕತೆ ಮುಗಿಸ್ತೀನಿ ಅಂತ ರೇಗಿದ್ರು. ಲಲಿತಾ ಅವರು ಗಂಡನ ಬಾಯಿಗೆ ಕೈ ಅಡ್ಡ ಇಟ್ಟು, ಅಬ್ಬಾ ಒಂದು ಸಲ ನಾನು ಹೇಳೋದನ್ನು ಕೇಳಿ, ಮೊದಲು ನೀವು ಹಾಗೆ ಕೆಚ್ಚೋದು ಬಿಡಿ, ಸಾಮ್ರಾಟ್ ನಮ್ಮ ಮಗಳಿಗೆ ಏನೂ ಮಾಡಲ್ಲ, ಒಂದು ವೇಳೆ ಹಾಗೇನಾದರೂ ಮಾಡಬೇಕಿದ್ರೆ ಇಲ್ಲಿವರೆಗೂ ಕರ್ಕೊಬರಬೇಕಾದ ಅಗತ್ಯ ಅವನಿಗೆ ಇರಲಿಲ್ಲ, ಅವನ್ನ ಮೊದಲ ಅರ್ಥ ಮಾಡ್ಕೊಳ್ಳಿ ಅಂದರು ಕಿರಿಕಿರಿ ಮಾಡ್ತಾ. ಅದನ್ನು ನೀನು ಹೇಗೆ ಹೇಳ್ತೀಯ ಲಲಿತಾ, ಅವನನ್ನು ನೋಡಿದೆಯಲ್ಲ ಎಷ್ಟು ಕೋಪದಿಂದ ಹೋದ ಅಂತ, ಒಳಗೆ ಹೋದ್ಮೇಲೆ ನಮ್ಮ ಮಗಳನ್ನು ಹೊಡೆದ್ರೆ ಅಂದರು ರಾಮಕೃಷ್ಣ. ಹಾಗಿದ್ರೆ ಅವನಿಗೆ ಅಲ್ಲೇ ಹೊಡೆಯೋದಕ್ಕೆ ಬರ್ತಿರ್ಲಿಲ್ವಾ, ಅಥವಾ ಹೊಡೆಯಲು ಸಾಧ್ಯವಾಗದೆ ಸುಮ್ಮನೆ ಇದ್ದ, ಯಾಕೆ ಒಂದು ಸಲವೂ ಶಾಂತವಾಗಿ ಯೋಚಿಸೋದಿಲ್ಲ ನೀವು ಅಂದರು ಲಲಿತಾ. ನಾನು ಯೋಚಿಸ್ತಿಲ್ವೇ, ಏನು ಯೋಚಿಸ್ಬೇಕು ಲಲಿತಾ, ನಮ್ಮ ಮಗಳ ಜೀವನವನ್ನು ಕಾರಣ ಇಲ್ಲದೆ ಹಾಳು ಮಾಡಿದವನ ಬಗ್ಗೆ ಏನು ಯೋಚಿಸ್ಬೇಕು ಅಂದರು ರಾಮಕೃಷ್ಣ. ಅದಲ್ಲ ರೀ, ಆ ಹುಡುಗ ಹಾಗೆ ಮಾಡೋರಿಗೆ ಕಾರಣ ಇದೆ ಎನ್ನುತ್ತಾ ಬೆಳಗ್ಗೆ ಸಾಮ್ರಾಟ್ ಹೇಳಿದ ವಿಷಯ ನೆನಪಿಸ್ಕೊಂಡು. ನಿಜಕ್ಕೂ ಬೆಳಗ್ಗೆ ಏನು ನಡೆದಿತ್ತು ಅಂದರೆ, ಶ್ರೀನಿವಾಸ್ ಅವರು ತಮ್ಮ ರೂಮಿಗೆ ಹೋದ ತಕ್ಷಣ ಬೆಳಿಗ್ಗೆ ಸಾಮ್ರಾಟ್ ರಾಮಕೃಷ್ಣ ಅವರಿಗೆ ನೀಡಿದ್ದ ರೂಮಿನ ಬಾಗಿಲನ್ನು ಬಡಿದ. ಆಗಲೇ ರಾಮಕೃಷ್ಣ ಅವರು ವಾಶ್ರೂಮ್ನಲ್ಲಿದ್ದರಿಂದ ಲಲಿತಾ ಅವರು ಬಾಗಿಲು ತೆರೆದ್ರು. ಅಲ್ಲಿ ಸಾಮ್ರಾಟ್ನನ್ನು ನೋಡಿ, ಏನು ಸಾಮ್ರಾಟ್ ಅಂದರು. ಆಂಟಿ ಪ್ಲೀಸ್ ಸ್ವಲ್ಪ ಹೊತ್ತು ನಿಮ್ಮ ಜೊತೆ ಮಾತಾಡಬೇಕು, ನನಗಾಗಿ ಒಂದು 10 ನಿಮಿಷ ಸಮಯವನ್ನು ನೀಡ್ತೀರಾ ಅಂತ ವಿನಂತಿಸಿದ ಸಾಮ್ರಾಟ್. ಅವನ ಕಣ್ಣಲ್ಲಿ ಏನೋ ಹೇಳಬೇಕೆಂಬ ಹಂಬಲ ಸ್ಪಷ್ಟವಾಗಿ ತಿಳಿದಿತ್ತು. ಮೊದಲಿನಲ್ಲೂ ಲಲಿತಾ ಅವರಿಗೂ ಕೂಡ ಸಾಮ್ರಾಟ್ ತನ್ನ ಮಗಳ ಬಗ್ಗೆ ಯಾಕೆ ಹೇಗೆ ನಡ್ಕೊಳ್ತಿದ್ದಾನೆ ಎಂಬ ಕಾರಣ ತಿಳಿಬೇಕು ಅಂತ ಅಂದ್ಕೊಂಡಿದ್ದರಿಂದ ಸರಿ ಅಂತ ಒಳಗೆ ಬರುವಂತೆ ಪಕ್ಕಕ್ಕೆ ಸರಿದ್ರು. ಇಲ್ಲಿ ಬೇಡ ಆಂಟಿ, ಗಾರ್ಡನ್ಗೆ ಬನ್ನಿ, ಹಾಗೆ ಅಂಕಲ್ಗೂ ಬರೋದು ಕೇಳಿ ಪ್ಲೀಸ್ ಅಂದ. ಅವ್ರು ಸ್ನಾನ ಮಾಡ್ತಿದ್ದಾರೆ ಸಾಮ್ರಾಟ್, ವಿಷಯ ಏನು ನನಗೆ ಹೇಳು ಅಂದ ಕೂಡಲೇ ಸ್ವಲ್ಪ ಹೊತ್ತು ಸಂಶಯಿಸಿದ ಸಾಮ್ರಾಟ್, ಸರಿ ಯಾರಿಗಾದರೂ ಒಬ್ಬರಿಗೆ ವಿಷಯ ತಿಳಿಸೋದು ಮುಖ್ಯ ಅಂದ್ಕೊಂಡು ಅವರನ್ನು ತನ್ನ ಹಿಂದೆ ಬರೋದಕ್ಕೆ ಹೇಳಿ ಗಾರ್ಡನ್ಗೆ ಹೋದ. ಸಾಮ್ರಾಟ್ ಹಿಂದೆ ಲಲಿತಾ ಅವರು ಕೂಡ ಹೋದರು. ಸಾಮ್ರಾಟ್ ತಕ್ಷಣ ವಿಷಯಕ್ಕೆ ಬಂದು,
ನೋಡಿ, ನಾನು ಸುರಕ್ಷಾ ವಿಷಯದಲ್ಲಿ ಮಾಡಿದ್ದು ತಪ್ಪೆ, ನಾನು ಒಪ್ಕೊಳ್ತೀನಿ, ಅದಕ್ಕಾಗಿ ನಿಮ್ಮಲ್ಲಿ ಕ್ಷಮೆಯನ್ನು ಕೇಳ್ತೀನಿ. ಆದರೆ ನಾನು ಹಾಗೆ ಮಾಡೋದಕ್ಕೆ ಕಾರಣ ಅನ್ನುತ್ತಾ ತನ್ನ ತಮ್ಮ ವಿಜ್ಜು ಬಗ್ಗೆ ಸುರಕ್ಷಾ ಹೆಸರಿಟ್ಕೊಂಡು ಬೇರೊಬ್ಬ ಹುಡುಗಿ ಅವನನ್ನು ಮೋಸ ಮಾಡಿದ್ದು, ಆಮೇಲೆ ವಿಜ್ಜು ದೂರ ಆದ್ದರಿಂದ ಅವರಮ್ಮ ಮಾನಸಿಕವಾಗಿ ಕಾಯಿಲೆ ಬಿದ್ದದ್ದು, ಆಮೇಲೆ ಅಪಘಾತ, ಈಗ ಪೂರ್ತಿ ಕೋಮದಲ್ಲಿರೋದು, ಅವೆಲ್ಲವನ್ನು ಹತ್ತಿರದಿಂದ ನೋಡಿ ಶ್ರೀನಿವಾಸ್ ಅವರು ಖಿನ್ನತೆಗೆ ಒಳಗಾಗಿದ್ದನ್ನೆಲ್ಲ ಹೇಳ್ದ. ಹೀಗೆ ನನ್ನ ಕುಟುಂಬದವರೆಲ್ಲ ಅವಳಿಂದ ಹಾಳಾದರು ಎಂಬ ಒಂದೇ ಒಂದು ಕಾರಣಕ್ಕೆ ಅವಳಿಗೆ ಬುದ್ಧಿ ಹೇಳಬೇಕು ಅಂತ ಮಾತ್ರ ನಾನು ಭಾರತಕ್ಕೆ ಬಂದೆ. ನಾನು ಭಾರತಕ್ಕೆ ಬಂದಾಗಲೂ ಸುರಕ್ಷಾಳಿಗೆ ತನ್ನ ತಪ್ಪು ತನಗೆ ತಿಳಿಯುವಂತೆ ಮಾಡಿ ಬುದ್ಧಿ ಹೇಳಬೇಕು ಅಂತ ಅಂದ್ಕೊಂಡೆ ಹೊರತು ಎಂದು ಅವಳ ಜೀವನವನ್ನು ಹಾಳು ಮಾಡಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ. ಅಸಲಿಗೆ ಆ ದಿನ ಕೂಡ ಆರ್ಯನ್ಗೆ ಅಪಘಾತವಾಗಿದ್ದು. ಅಂತಹ ಅಸಹಾಯಕ ಸ್ಥಿತಿಯಲ್ಲಿದ್ದ ಆರ್ಯನನ್ನು ನೋಡಿದ ಕೂಡಲೇ ನನ್ನ ಕಣ್ಮುಂದೆ ನಮ್ಮ ತಮ್ಮ ವಿಜ್ಜು ಬಂದ. ಆರ್ಯನನ್ನು ದೂರ ಮಾಡಿಕೊಂಡು ನನ್ನ ತಂದೆ ತಾಯಿ ಪಡ್ತಾ ಇರೋ ನೋವನ್ನು ಬೇರೆ ಯಾವ ಪೋಷಕರಿಗೂ ನೀಡಬಾರ್ದು ಎಂಬ ಆಲೋಚನೆಯಲ್ಲಿ ನಾನು ಆ ದಿನ ಚೆನ್ನಾಗಿ ಕುಡ್ತಿದ್ದೆ. ಆ ಅಮಲಿನಲ್ಲಿ ವಿವೇಚನೆ ಮರೆತು ಸುರಕ್ಷಾಳ ಜೀವನಕ್ಕೆ ಬಲವಂತವಾಗಿ ಬಂದೆ. ನಾನು ಮಾಡಿದ್ದು ತಪ್ಪು ಅಂತ ತಿಳಿದಿದೆ. ಆದರೆ ಆ ರಾತ್ರಿ ನನ್ನನ್ನು ನಾನು ನಿಯಂತ್ರಿಸ್ಕೊಳ್ಳಲಾಗದೆ ಆವೇಶದಲ್ಲಿ ಸುರಕ್ಷಾ ಜೊತೆ ಆ ರಾತ್ರಿ ಹಾಗೆ ಅಂತ ನಿಂತ ಸಾಮ್ರಾಟ್. ಆ ರಾತ್ರಿ ಬಗ್ಗೆ ಲಲಿತಾ ಅವ್ರ ಜೊತೆ ಮಾತಾಡ್ತಿರುವಾಗ ಸಾಮ್ರಾಟ್ ದನಿ ನಡುಗೋದು, ಅವನ ಕಣ್ಣಲ್ಲಿ ಕಣ್ಣೀರು ತುಂಬೋದನ್ನು ಸುಲಭವಾಗಿ ಗಮನಿಸಿದ ಲಲಿತಾ ಆಮೇಲೆ ತಾನು ಅಮೇರಿಕಕ್ಕೆ ಬರೋದು ತನಗೆ ಅಸಲಿ ಸತ್ಯ ತಿಳಿದು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಸುರಕ್ಷಾಳನ್ನು ಹುಡುಕ್ತಾ ಭಾರತಕ್ಕೆ ಹೋಗೋದು, ಅವರಿದ್ದ ಹಳೆ ವಿಳಾಸಕ್ಕೆ ಹೋದರೆ ಅಲ್ಲಿ ಸುರಕ್ಷಾ ಇಲ್ಲದೇ ಇರೋದನ್ನು ತಿಳ್ಕೊಂಡು ಸುರಕ್ಷಳಿಗಾಗಿ ಹುಚ್ಚನಂತೆ 7 ತಿಂಗಳ ಕಾಲ ತಾನು ಪಟ್ಟ ಶ್ರಮ ಲಲಿತಾ ಅವ್ರ ಜೊತೆ ಹೇಳಿ ನಾನು ತಪ್ಪು ಮಾಡಿದ್ದೀನಮ್ಮ, ನನ್ನನ್ನು ಕ್ಷಮಿಸು ಅಂತ ಮೊಣಕಾಲೂರಿ 2 ಕೈ ಮುಗಿದು ಬೇಡ್ಕೊಂಡ ಸಾಮ್ರಾಟ್. ಆ ವಿಷಯದಲ್ಲಿ ಸುರಕ್ಷಾ ಯಾವ ಶಿಕ್ಷೆ ನೀಡಿದ್ರು ನಾನು ಸಿದ್ಧ. ಇನ್ನು ಜೀವನದಲ್ಲಿ ಸುರಕ್ಷಾಳನ್ನು ಯಾವ ವಿಷಯದಲ್ಲೂ ನೋಯಿಸೋದಿಲ್ಲ. ಇನ್ನು ಅವಳಿಗೆ ಕೂಡ ಈ ವಿಷಯ ಯಾವುದು ತಿಳಿಯೋದಕ್ಕೆ ಬಿಡಬೇಡ ಪ್ಲೀಸ್. ಈಗ ಸುರಕ್ಷಾ ಇರೋ ಪರಿಸ್ಥಿತಿಯಲ್ಲಿದ್ದು ಅವಳ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಇನ್ನು ಮುಂದೆ ಅವಳನ್ನ ನನ್ನ ಕಣ್ಣು ರೆಪ್ಪೆಯಂತೆ ನೋಡ್ಕೊಳ್ತೀನಿ ಅಂದ ಸಾಮ್ರಾಟ್. ಲಲಿತಾ ಅವ್ರು ಮೌನವಾಗಿ ಸಾಮ್ರಾಟ್ನನ್ನು ನೋಡ್ತಾ ಇದ್ದರೆ ಮತ್ತೆ ಸಾಮ್ರಾಟ್ ಬಾಯಿ ಬಿಟ್ಟು, ಅಂದರೆ ನಾನು ನಿಮ್ಮಿಂದ ಕೋರ್ತಾ ಇರೋ ಸಹಾಯ ಒಂದೇ ಏನು ಎಂಬಂತೆ ತಲೆ ಎತ್ತಿ ಸಾಮ್ರಾಟ್ ಕಡೆ ನೋಡಿದ್ರು ಲಲಿತಾ. ಸಾಮ್ರಾಟ್ ಸ್ವಲ್ಪ ತಲೆ ತಗ್ಗಿಸಿ, ಇದು ನಿಮ್ಮನ್ನು ಕೇಳೋದು ಕೂಡ ನನ್ನ ಸ್ವಾರ್ಥವೇ ಇರಬಹುದು, ಆದರೆ ಅನಿವಾರ್ಯ ಅಂತ ತಲೆ ತಗ್ಗಿಸಿ, ಸುರಕ್ಷಾ ವಿಷಯದಲ್ಲಿ ನಾನು ಮಾಡಿದ ಅನ್ಯಾಯವನ್ನು ದಯವಿಟ್ಟು ನಮ್ಮ ಡ್ಯಾಡಿ ಮುಂದೆ ಬಯಲು ಮಾಡಬೇಡಿ. ಹಾಗಂತ ನಾನು ಮಾಡಿದ ತಪ್ಪನ್ನು ಎಂದಿಗೂ ಮನೆಯವರಿಗೆ ಹೇಳದೆ ಹೀಗೆ ಸೊಕ್ಕಿನಿಂದ ತಿರುಗ್ತೀನಿ ಅಂತ ಅಂದ್ಕೊಳ್ಬೇಡಿ. ನನ್ನ ಅಪ್ಪ ಅಮ್ಮನ ಆರೋಗ್ಯ ಸ್ವಲ್ಪ ಸುಧಾರಿಸಿದ ಮೇಲೆ ನಾನು ಮಾಡಿದ ತಪ್ಪನ್ನು ಅವ್ರ ಮುಂದೆ ಒಪ್ಕೊಂಡು ಅಪ್ಪ ಅಮ್ಮ ನನ್ನ ಹೆಂಡತಿ ನನಗೆ ಯಾವ ಶಿಕ್ಷೆ ನೀಡಿದ್ರು ನಾನು ಅನುಭವಿಸೋದಕ್ಕೆ ಸಿದ್ಧ ಇದ್ದೀನಿ ಅಂದ ಸಾಮ್ರಾಟ್ ಹೇಳಿದ್ದನ್ನು ಕೇಳಿದ ಲಲಿತಾ ಅವರು ಅಸಲಿಗೆ ಅವರಿಗೆ ಹೇಗೆ ಪ್ರತಿಕ್ರಿಯಿಸಬೇಕು ಅಂತಾನೇ ತಿಳಿಲಿಲ್ಲ. ಸಾಮ್ರಾಟ್ ಜೊತೆ ಏನೂ ಮಾತಾಡದೆ ಮೌನವಾಗಿ ಒಳಗೆ ಹೋಗ್ಬಿಟ್ರು. ರಾಮಕೃಷ್ಣ ಅವ್ರನ್ನ ಒಳಗೆ ಕರೆತಂದ ಲಲಿತಾ. ಸಾಮ್ರಾಟ್ ಬೆಳಿಗ್ಗೆ ಗಾರ್ಡನ್ನಲ್ಲಿ ಹೇಳಿದ್ನೆಲ್ಲ ಅವರಿಗೆ ಹೇಳಿ ನಿಜಕ್ಕೂ ನಡೆದದ್ದು ಇದು. ತಾನು ಮಾಡಿದ ತಪ್ಪನ್ನು ಒಪ್ಕೊಂಡಿದ್ದಾರೆ, ಈಗ ಕ್ಷಮೆಯೂ ಕೇಳ್ತಿದ್ದಾನೆ ಅಂತ ಹೇಳಿದರು. ಅದನ್ನೆಲ್ಲ ಕೇಳಿದ ರಾಮಕೃಷ್ಣ ಅವರಿಗೆ ಸಾಮ್ರಾಟ್ ಅಪ್ಪ ಅಮ್ಮನ ವಿಷಯದಲ್ಲಿ ತಮ್ಮನ ವಿಷಯದಲ್ಲಿ ಸ್ವಲ್ಪ ಬೇಸರ ಅನಿಸಿದ್ರು ಕೂಡ ಮತ್ತೆ ತಕ್ಷಣ ಮಗಳ ಜೀವನಕ್ಕಿಂತ ತನಗೆ ಯಾರು ಹೆಚ್ಚಲ್ಲ ಎಂಬಂತೆ, ಅಂದರೆ ಏನು ಲಲಿತಾ ಅವನು ಮಾಡಿದ್ದು ಯಾವುದು ತಪ್ಪು ಅಲ್ಲ ಅಂತ ಅಂತಿದ್ಯಾ? ಯಾರೋ ಏನೋ ಹೇಳಿದ್ದನ್ನು ನಂಬಿ ನನ್ನ ಮಗಳಿಗೆ ಶಿಕ್ಷೆ ನೀಡೋ ಹಕ್ಕು ಅವನಿಗೆಲ್ಲಿದೆ? ಆದರೂ ಇಷ್ಟು ದೊಡ್ಡ ಓದನಲ್ಲ, ಅವನಿಗೆ ಆ ಮಾತ್ರ ಕೂಡ ತಿಳಿಯಲ್ವಾ? ಒಂದೇ ಹೆಸರಿನಲ್ಲಿ ಎಷ್ಟೋ ಜನರು ಇರ್ತಾರೆ ಅಂತ ಹೆಸರು ನೋಡಿ ಹಾಗೆ ಹೇಗೆ ನಂಬ್ತಾನೆ ಅಂದರು ರಾಮಕೃಷ್ಣ. ಹೆಸರು ಮಾತ್ರ ಅಲ್ವಂತೆ, ನಮ್ಮ ಮಗಳ ಫೋಟೋ ಕೂಡ ಇತ್ತಂತೆ ಅದರಲ್ಲೂ ಯಾರೋ ನಮ್ಮ ಮಗಳ ಫೋಟೋವನ್ನು ವಿಜ್ಜು ಕೂಡ ಕಳಿಸಿದಾರಂತೆ. ನೀನು ಏನೇ ಹೇಳು ಲಲಿತಾ, ನನ್ನ ಮಗಳ ವಿಷಯದಲ್ಲಿ ಅವನು ಮಾಡಿದ್ದು ತಪ್ಪು. ಆ ತಪ್ಪನ್ನು ನಾನು ಎಂದಿಗೂ ಸಮರ್ಥಿಸ್ಕೊಳ್ಳೋದಿಲ್ಲ. ನಾನು ಅವನನ್ನು ಸಮರ್ಥಿಸಿ ಅಂತ ಹೇಳ್ತಾ ಇಲ್ಲ ರೀ. ಅವನು ಕೇಳಿದಂತೆ ಕೆಲವು ದಿನ ಕಾಲ ಸಮಯ ಕೊಡೋಣ. ಅಷ್ಟರವರೆಗೆ ಅವರ ಮನೆಯವರಿಗೆ ತಿಳಿಯದಿದ್ದರೆ ಅವರ ಅಪ್ಪ ಅಮ್ಮನ ಪ್ರಾಣ ಉಳಿಸದಂತಾಗುತ್ತೆ. ಅಷ್ಟೊಂದನ್ನು ಯೋಚಿಸಿ ಪ್ಲೀಸ್ ಅಂದರು ರಾಮಕೃಷ್ಣ. ಅವ್ರ ಕೋಪದಿಂದ ರೂಮಿನಿಂದ ಹೊರಗೆ ಬರುವಷ್ಟರಲ್ಲಿ ಶ್ರೀನಿವಾಸ್ ಅವರು ಸುರಕ್ಷಾ ರೂಮಿನ ಹೊರಗೆ ನಿಂತು ಕಾಯ್ತಿದ್ರು. ಏನು ನಡೀತು? ಅಸಲಿಗೆ ಸುರಕ್ಷಾ ಸಾಮ್ರಾಟ್ನನ್ನು ಯಾಕೆ ಕೊಡೋದ್ಲು ಅಂತ ತಿಳಿದೆ ಗೊಂದಲದಲ್ಲಿದ್ದರು. ರಾಮಕೃಷ್ಣ ರೂಮಿನಿಂದ ಹೊರಗೆ ಬರುತ್ತಲೇ ಅವರ ಕಡೆ ನೋಡಿ, ಏನಾಯಿತು ಹುಡುಗಿ, ಯಾಕಷ್ಟು ಕೋಪದಲ್ಲಿದ್ದಾಳೆ ಅಂತ ಕೇಳಿದ್ರು ಶ್ರೀನಿವಾಸ್.
ರಾಮಕೃಷ್ಣ ಅವರು ಸಾಮ್ರಾಟ್ ಬಗ್ಗೆ ಹೇಳಿಬಿಡೋಣ ಅಂತ ಬಾಯಿ ಬಿಡುವಷ್ಟರಲ್ಲೇ ಆಗಲೇ ಅಲ್ಲಿಗೆ ಬಂದ ಲಲಿತಾ ಅವರ ಕೈ ಹಿಡಿದು ತಡೆದ್ರು. ರಾಮಕೃಷ್ಣ ಅವರು ಲಲಿತಾ ಅವ್ರ ಮುಖ ನೋಡಿದಾಗ ಅವರು ಪ್ಲೀಸ್ ಬೇಡ ಎಂಬಂತೆ ತಲೆ ಅಡ್ಡಾಡಿಸಿ ಕಣ್ಣು ಸಣ್ಣದು ಮಾಡಿ ವಿನಂತಿಸಿ ಶ್ರೀನಿವಾಸ್ ಅವರ ಕಡೆ ಕಣ್ಣಸನ್ನೆ ಮಾಡಿ ತೋರಿಸಲು ಅವರು ಶ್ರೀನಿವಾಸ್ ಅವರ ಮುಖ ನೋಡಿ ಮೌನವಾಗಿ ಉಳಿದು ಬಿಟ್ಟರು ರಾಮಕೃಷ್ಣ ಅವರು. ಇಷ್ಟಲ್ಲೇ ಮತ್ತೆ ಬಿಗ್ರೆ ಹೇಳಿ, ಅವಳು ಯಾಕಷ್ಟು ಕೋಪದಲ್ಲಿದ್ದಾಳೆ ಅಂತ ಕೇಳಿದ್ರು. ರಾಮಕೃಷ್ಣ ಮತ್ತು ಲಲಿತಾ ಮೌನವಾಗಿದ್ದಾಗ ಸರಿಯಾಗಿ ಸಾಮ್ರಾಟ್ ಬಾಗಿಲು ತೆರೆದು ಆ ರೂಮ್ನಿಂದ ಹೊರಗೆ ಬಂದ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಮೊದಲೇ ನೋಡಲು ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.